Hello. In this session, we are going with deal nationalism, British of communalism ಫ್ಯಾಕ್ಟರ್ಸ್ ಅಂದರೆ ಕಮ್ಯುನಲಿಸಮಿನ ಒಂದು ಫ್ಯಾಕ್ಟರ್ಸ್ ಏನು ಅನ್ನುವಂಥದ್ದು. ಕಮ್ಯುನಲಿಸಮ್ ಅಂದರೆ ಕೋಮುವಾದ ಅಥವಾ ಗ್ರೋತ್ ಆಫ್ ಕಮ್ಯುನಲಿಸಮ್. ದ ಕಮ್ಯುನಲ್ ಪ್ರಾಬ್ಲಮ್ its base was more political motivation than religiously oriented. ಅಂದ್ರೆ ಕಮ್ಯುನಲಿಸಂನ ಕೋಮುವಾದದ ಮುಖ್ಯವಾದಂತಹ ಸಮಸ್ಯೆ ಏನಂದ್ರೆ ಬೇಸ್ ವಾಸ್ ಮೋರ್ ಪೊಲಿಟಿಕಲ್ ಮೋಟಿವೇಟ್ ದೆನ್ ರಿಲಿಜಿಯಸ್ ಓರಿಯೆಂಟೆಡ್. ಅಂದ್ರೆ ಧಾರ್ಮಿಕವಾಗಿ ಮತ್ತು ಧರ್ಮದ ಮೂಲಕವಾಗಿ ಪೊಲಿಟಿಕಲ್ ಮೋಟಿವೇಶನ್ ಅಂದ್ರೆ ರಾಜಕೀಯ ಅಧಿಕಾರವನ್ನ ಅಥವಾ ರಾಜಕೀಯ ಅಸ್ತಿತ್ವಕ್ಕಾಗಿ ಮೋಟಿವೇಟ್ ಮಾಡುವಂಥದ್ದು, ಪ್ರೋತ್ಸಾಹಿಸುವಂಥದ್ದು. ಅಪಾರ್ಟ್ ಫ್ರಮ್ ದ ಹಿಂದೂಸ್ ಅಂಡ್ ಮುಸ್ಲಿಮ್ಸ್ ದೇರ್ ವಾಸ್ ಎ ಥರ್ಡ್ ಪಾರ್ಟಿ ಇನ್ ದ ಕಮ್ಯುನಲ್ ಟ್ರಯಾಂಗಲ್ಸ್. ಅಪಾರ್ಟ್ ಫ್ರಮ್ ಹಿಂದೂಸ್ ಅಂದ್ರೆ ಹಿಂದೂನ ಒಳಗಡೆ ಇದ್ದುಕೊಂಡು ಅಥವಾ ಹಿಂದೂದ ಜೊತೆಯಲ್ಲಿ ಮುಸ್ಲಿಂ ದೇರ್ ವಾಸ್ ಎ ಥರ್ಡ್ ಪಾರ್ಟಿ ಇನ್ ದ ಕಮ್ಯುನಲ್ ಟ್ರಯಾಂಗಲ್ಸ್. ಅಂದ್ರೆ ಮೂರನೇ ಸ್ಥಾನದಲ್ಲಿ ಅಥವಾ ಸ್ವತಂತ್ರವಾಗಿ ಅಥವಾ ಮೂರನೆಯದಾಗಿ ಥರ್ಡ್ ಪಾರ್ಟಿ ಆಗಿದ್ದುಕೊಂಡು ಮುಸ್ಲಿಂ ಲೀಗ್ ಅಂತಕ್ಕಂಥದ್ದು ಈ ಒಂದು ಪ್ರತ್ಯೇಕವಾಗಿ ಈ ಒಂದು ಕಮ್ಯುನಲಿಸಮ್ ಅನ್ನ ಕೊಂಡೊಯ್ತಕ್ಕಂಥದ್ದು. ದ ಬ್ರಿಟಿಷ್ ರೂಲರ್ಸ್ ಇಂಟರ್ಪೋಸ್ಡ್ themselves between Hindus and Muslims and thus created a communal triangles of which they remained the base. ಈ ಒಂದು ದ ಬ್ರಿಟಿಷ್ ರೂಲರ್ ಇಂಟರ್ಪೇಸ್ಡ್ ಬಹುತೇಕವಾಗಿ ಈ ಒಂದು ಇಂಟರ್ಪೋಸ್ಡ್ ದೆಮ್ಸೆಲ್ಸ್ ಬಿಟ್ವೀನ್ ಹಿಂದೂಸ್ ಅಂಡ್ ಮುಸ್ಲಿಮ್ಸ್ ಅಂದ್ರೆ ಹಿಂದೂಗಳು ಮತ್ತು ಮುಸ್ಲಿಮ್ಸ್ ಕ್ರಿಯೇಟೆಡ್ ಕಮ್ಯುನಲ್ ಟ್ರಯಾಂಗಲ್ಸ್ ಅಂದ್ರೆ ತಮ್ಮದೇ ಆದಂತಹ ಒಂದು ರೀತಿಯಲ್ಲಿ ಕಮ್ಯುನಲ್ ಅನ್ನ ಬಹುತೇಕ ಕ್ರಿಯೇಟ್ ಮಾಡುವಂಥದ್ದು ಅಂದ್ರೆ ಹುಟ್ಟು ಹಾಕುವಂಥದ್ದು. ದ ಅರ್ಲಿ ಬ್ರಿಟಿಷ್ economic and educational policies benefited the Hindus more than the Muslims. ಅಂದ್ರೆ ಆರಂಭದ ಬ್ರಿಟಿಷ್ ಆಡಳಿತದಲ್ಲಿ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಬ್ರಿಟಿಷ್ ಸರ್ಕಾರ ಜಾರಿಗೊಳಿಸಿದ್ದಂತಹ ಒಂದು ಕಾನೂನುಗಳೇನಿವೆ ಅದರಲ್ಲಿ ಬಹುತೇಕವಾಗಿ ಮುಸ್ಲಿಮರಿಗಿಂತ ಹಿಂದೂಗಳು ಹೆಚ್ಚು ಅನುಕೂಲವನ್ನ ಅಥವಾ ಉಪಯೋಗವನ್ನ ಪಡ್ಕೊಳ್ತಾ ಇದ್ರು. ದ ಬ್ರಿಟಿಷ್ ಲುಕ್ಡ್ ಅಪಾನ್ ದ ಮುಸ್ಲಿಮ್ಸ್ ಆಸ್ ಎ ಚೀಫ್ ಕಾನ್ಸ್ಪಿರೇಟರ್ಸ್ ಇನ್ ದ ರಿವೋಲ್ಟ್ ಆಫ್ 1857. ಬ್ರಿಟಿಷರು ಮುಸ್ಲಿಮರನ್ನ ಬಹುತೇಕವಾಗಿ ಪ್ರತ್ಯೇಕವಾಗಿ ನೋಡ್ತಕ್ಕಂತಹ ಒಂದು ಬೆಳವಣಿಗೆ ಅನ್ನುವಂಥದ್ದು ಅಥವಾ ಅವರನ್ನ ಒಂದು ರೀತಿ ಕಾನ್ಸ್ಪರೆನ್ಸಿಗೆ ತಗೊಂಡು ಅಥವಾ ಹತ್ರಕ್ಕೆ ತಗೊಂಡಂತಹ ರೀತಿಯಲ್ಲಿ ಅವ್ರು ಪ್ರಾರಂಭ ಮಾಡಿದ್ದು ಅಂದ್ರೆ 1857 ರಿವೋಲ್ಟ್ ಅಂದ್ರೆ 1857ರ ಒಂದು ಘಟನೆ ಅನ್ನುವಂಥದ್ದು ಏನಿದೆ ಘಟನೆಯ ಹಿನ್ನೆಲೆಯಲ್ಲಿ ಅಥವಾ ನಂತರದಲ್ಲಿ ಅನ್ನುವಂಥದ್ದನ್ನ ನಾವು ಗಮನಿಸ್ತೀವಿ. ಬ್ರಿಟಿಷ್ ಗವರ್ನಮೆಂಟ್ ಡಿಲಿಬರೇಟ್ಲಿ ಅಡಾಪ್ಟೆಡ್ ದ ಪಾಲಿಸೀಸ್ ಆಫ್ ಎ ಸಪ್ರೆಸಿಂಗ್ ದ ಮುಸ್ಲಿಮ್ಸ್. ಅಡಾಪ್ಟೆಡ್ ದ ಪಾಲಿಸಿ ಅಂದ್ರೆ ಮುಸ್ಲಿಮರಿಗೆ ಪ್ರತ್ಯೇಕವಾದಂತಹ ಒಂದು ನೀತಿಯನ್ನ ಎಲ್ಲೋ ಒಂದು ಕಡೆಯಲ್ಲಿ ಅಥವಾ ಸಪರೇಟ್ ಆದಂತಹ ಒಂದು ಪಾಲಿಸಿಯನ್ನ ಅವತ್ತಿನ ಬ್ರಿಟಿಷ್ ಸರ್ಕಾರ ಅನ್ನುವಂಥದ್ದು ಬಹುತೇಕವಾಗಿ ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥ ಕೆಲಸವನ್ನ ಅಥವಾ ಅನುಷ್ಠಾನಗೊಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತು. ಹವೆವರ್ ಏನೇ ಆಗಲಿ ಚೇಂಜ್ ಇನ್ ಬ್ರಿಟಿಷ್ ಪಾಲಿಸೀಸ್ ಈಸ್ ಎ ಪ್ರೆಸೆಂಟಬಲ್ ಟುವರ್ಡ್ಸ್ ದೆನ್ 1870s 1870ರ ಸಮಯದಲ್ಲಿ ವೇಳೆಗೆ ಅಥವಾ ಸಮಯದಲ್ಲಿ ಬ್ರಿಟಿಷರ ಒಂದು ಪಾಲಿಸಿಯಲ್ಲಿ ಬಹುತೇಕವಾಗಿ ಬದಲಾವಣೆ ಎನ್ನುವಂಥದ್ದು ಆಗ್ತದೆ. ದ ಹಿಂದೂಸ್ ಪೋಸ್ಡ್ ಎ ಸೀರಿಯಸ್ ಮೀನ್ಸ್ ಟು ದ ಸ್ಟೆಬಿಲಿಟಿ ಆಫ್ ಬ್ರಿಟಿಷ್ ಟು ಇಂಡಿಯನ್ ದೆನ್ ಪೊಲಿಟಿಕಲಿ, ಎಕನಾಮಿಕಲಿ ಅಂಡ್ ಎಜುಕೇಶನಲಿ ಬ್ಯಾಕ್ವರ್ಡ್ ಮುಸ್ಲಿಮ್ಸ್. ಅಂದ್ರೆ ಬ್ರಿಟಿಷ್ ಸರ್ಕಾರ ಬಹುತೇಕ ಅಂದ್ರೆ ಈ ಒಂದು ಬ್ರಿಟಿಷರು ಬ್ರಿಟಿಷರು
ಸೊ ಈ ಒಂದು ಮುಸ್ಲಿಮರಿಗೆ ಸಂಬಂಧಪಟ್ಟಂತೆ ಪೊಲಿಟಿಕಲಿ, ಎಕನಾಮಿಕಲಿ ಅಂಡ್ ಎಜುಕೇಶನಲಿ ಬ್ಯಾಕ್ವರ್ಡ್ ಅಂದ್ರೆ ಮುಸ್ಲಿಮರು ರಾಜಕೀಯವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದೂಗಳಿಗಿಂತಲೂ ಸಹ ಹಿಂದುಳಿದಿದ್ದಾರೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಈ ಒಂದು ಬ್ರಿಟಿಷ್ ಸರ್ಕಾರ ಅನ್ನುವಂಥದ್ದು ತನ್ನ ಧೋರಣೆಯನ್ನು ಅನುಸರಿಸಲಿಕ್ಕೆ ಪ್ರಾರಂಭ ಮಾಡ್ತದೆ. ದಿಸ್ ಮಾರ್ಕ್ಡ್ ದ ಬಿಗಿನಿಂಗ್ ಆಫ್ ಎ ಚೇಂಜ್ ಇನ್ ಬ್ರಿಟಿಷ್ ಪಾಲಿಸಿ ಟುವರ್ಡ್ಸ್ ದ ಟೂ ಕಮ್ಯುನಿಟೀಸ್. ಅಂದ್ರೆ ಇದರ ನಂತರವಾಗಿ ಈ ಒಂದು ಬ್ರಿಟಿಷ್ ಸರ್ಕಾರ ಎನ್ನುವಂಥದ್ದು ಏನ್ ಮಾಡ್ತದೆ, ತನ್ನ ಪಾಲಿಸಿಯಲ್ಲಿ ಬದಲಾವಣೆಯನ್ನ ಮಾಡಿಕೊಂಡು ಎರಡು ಕಮ್ಯುನಿಟಿಗಳ ನಡುವೆ ಅಂದ್ರೆ ಹಿಂದೂ ಕಮ್ಯುನಿಟಿ ಮತ್ತು ಮುಸ್ಲಿಂ ಕಮ್ಯುನಿಟಿಯ ನಡುವೆ ಸೊ ಬಹುತೇಕವಾಗಿ ಪ್ರತ್ಯೇಕವಾದಂತಹ ಧೋರಣೆಯನ್ನ, ನೀತಿಯನ್ನ, ನಿಲುವನ್ನ, ಪಾಲಿಸಿಯನ್ನ ಅನುಸರಿಸ್ತಾ ಹೋಗ್ತದೆ ಅನ್ನುವಂಥದ್ದನ್ನ ನಾವು ಗಮನಿಸ್ತೀವಿ. W.W. Hunter's books, The Indian Musulmans, published in 1871. Indian Musulmans described the Muslims too weak for a rebellion and a pleaded for a change of a official attitude towards the Muslim community. ಅಂದ್ರೆ ಮುಸ್ಲಿಮರು ಬಹುತೇಕವಾಗಿ ಹಿಂದುಳಿದಿದ್ದಾರೆ, ಟೂ ವೀಕ್, ಬಹಳಷ್ಟು ಹಿಂದುಳಿದಿದ್ದಾರೆ, ಅವರನ್ನ ಪುನಶ್ಚೇತನಗೊಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸೊ ತನ್ನ ಆಡಳಿತದಲ್ಲಿಯೂ ಸಹ ಎಲ್ಲೋ ಒಂದು ಕಡೆಯಲ್ಲಿ ಮುಸ್ಲಿಂ ಪರವಾದಂತಹ ಒಂದು ನಿಲುವನ್ನ ಈ ಒಂದು ಬ್ರಿಟಿಷ್ ಸರ್ಕಾರ ಅನ್ನುವಂಥದ್ದು ತಾಳ್ತಾ ಹೋಗ್ತದೆ ಅನ್ನುವಂಥದ್ದನ್ನ ಸೊ ನಾವು ಹಂಟರ್ಸ್ ಬುಕ್ಸ್ ಅಲ್ಲಿ ನಾವು ಬಹಳ ಮುಖ್ಯವಾಗಿ ಗಮನಿಸ್ತೀವಿ. ಥಿಯೋಡರ್ ಬೇಕ್, ಮಿಸ್ಟರ್ ಥಿಯೋಡರ್ ಬೇಕ್, ದ ಫಸ್ಟ್ ಬ್ರಿಟಿಷ್ ಪ್ರಿನ್ಸಿಪಲ್ ಫಾರ್ ದ ನ್ಯೂಲಿ ಸ್ಟಾರ್ಟೆಡ್ ಮೊಹಮ್ಮದ್ ಅಲಿ ಕಾಲೇಜ್, ಮೊಹಮ್ಮಡನ್ ಆಂಗ್ಲೋ ವೇದಿಕ್ ಕಾಲೇಜ್ ಅಥವಾ MEAO ಕಾಲೇಜ್ at Aligarh played a notable role in the mobilizing and influencing British policies towards the Muslims. ಅಂದ್ರೆ ಥಿಯೋಡರ್ ಬೇಕ್ ಏನಿದೆ ಸೊ ಅವನು ಸೊ ಈ ಒಂದು ಮೊಹಮ್ಮಡನ್ ಆಂಗ್ಲೋ ವೇದಿಕ್ ಕಾಲೇಜ್ ಏನಿದೆ ಆ ಆಂಗ್ಲೋ ವೇದಿಕ್ ಕಾಲೇಜಿನಲ್ಲಿ ಪ್ರಿನ್ಸಿಪಲ್ ಆಗ್ತಾನೆ. ಸೊ ಅವನು ಸೊ ಇದರಲ್ಲಿ ಬಹಳ ಮುಖ್ಯವಾದಂತ ಒಂದು ಪಾತ್ರವನ್ನ, ಅಂದ್ರೆ ಕೋಮುವಾದ ಅನ್ನುವಂಥದ್ದು ಬೆಳವಣಿಗೆ ಆಗ್ಬೇಕಾದ್ರೆ ಅಥವಾ ಅದು ಹುಟ್ಟಿ ಮುಂದುವರಿಬೇಕಾದ್ರೆ ಅವನ ಪಾತ್ರ ಅಂತಕ್ಕಂಥದ್ದು ಸೊ ಇಲ್ಲಿ ಬಹಳ ಮುಖ್ಯವಾಗಿ ಆಗ್ತದೆ. ಅಂದ್ರೆ ಬ್ರಿಟಿಷ್ ಸರ್ಕಾರದ ಮೇಲೆ ಅವನ ಒಂದು ಪ್ರಭಾವ ಅಂತಕ್ಕಂಥದ್ದು ಇರ್ತದೆ ಅನ್ನುವಂಥದ್ದನ್ನ ನಾವು ಗಮನಿಸ್ತೀವಿ. ಸೊ ಫ್ಯಾಕ್ಟರ್ಸ್ ಏನು ಅನ್ನುವಂಥದ್ದನ್ನ, ಅಂದ್ರೆ ಕಮ್ಯುನಿಸಮಿನ ಒಂದು ಫ್ಯಾಕ್ಟರ್ಸ್ ಏನು ಅನ್ನುವಂಥದ್ದನ್ನ ನಾವು ಮುಖ್ಯವಾಗಿ ಸರ್ ಸೈಯದ್ ಅಹಮದ್ ಖಾನ್ ಡ್ರಿಫ್ಟ್ ಫ್ರಮ್ ನ್ಯಾಷನಲಿಸಂ ಟು ಕಮ್ಯುನಲಿಸಂ, ಅಂದ್ರೆ ಘಟನೆಗಳನ್ನ ನಾವು ಗಮನಿಸಿದ್ರೆ ಕಮ್ಯುನಿಸಂ ಆರಂಭ ಆಗಿದ್ದರಿಂದ ಅಥವಾ ಕಮ್ಯುನಿಸಂ ಉದ್ಭವ ಆಗಿದ್ದರಿಂದ ಆದಂತ ಘಟನೆಗಳೇನು ಅನ್ನುವಂಥದ್ದನ್ನ ಗಮನಿಸಬಹುದ್ರೆ ಸೊ ಸರ್ ಸೈಯದ್ ಅಹಮದ್ ಖಾನ್ ಅವರು ಬಹುತೇಕವಾಗಿ ಎಲ್ಲಿನವರೆಗೆ ನ್ಯಾಷನಲಿಸ್ಟ್ ಆಗಿರ್ತಾರೆ, ಅವರು ಕಮ್ಯುನಿಸಂ ಕಡೆ ವಾಲ್ತಾರೆ ಅನ್ನುವಂಥದ್ದನ್ನ ಈ ಬಿಕೇಮ್ ಟೂಲ್ ಇನ್ ದ ಹ್ಯಾಂಡ್ಸ್ ಆಫ್ ಬ್ರಿಟಿಷ್ ಅನ್ನುವಂಥದ್ದನ್ನ ನಾವು ಗಮನಿಸ್ತೀವಿ. ಕಮ್ಯುನಲಿಸಂ ಇನ್ ರೈಟಿಂಗ್ ಆಫ್ ಇಂಡಿಯನ್ ಹಿಸ್ಟ್ರಿ, ಅಂದ್ರೆ ಭಾರತದ ಚರಿತ್ರೆಯಲ್ಲಿ ಈ ಒಂದು ಕೋಮುವಾದ ಅನ್ನುವಂಥದ್ದು ಸೊ ಬರೆಯಲ್ಪಟ್ಟಿರ್ತಕ್ಕಂಥದ್ದಾಗಿರುವಂಥದ್ದನ್ನ ನಾವು ಗಮನಿಸ್ತೀವಿ. ಕಮ್ಯುನಲ್ ಸೈಡ್ ಎಫೆಕ್ಟ್ಸ್ ಆಫ್ ರಿಲಿಜಿಯಸ್ ರಿಫಾರ್ಮ್ಸ್ ಮೂವ್ಮೆಂಟ್, ಅಂದ್ರೆ ಕೋಮುವಾದ ಎನ್ನುವಂಥದ್ದು ಧಾರ್ಮಿಕ ಚಳುವಳಿ ಮೇಲೆ ಸೊ ಬಹಳಷ್ಟು ಒಂದು ಪರಿಣಾಮವನ್ನ ಬೀಳ್ತದೆ ಅಂತಕ್ಕಂಥದನ್ನ ನಾವು ಗಮನಿಸ್ತೀವಿ. ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ಸ್ ಅಲ್ಲಿ ಸೊ ಈ ಒಂದು ಕೋಮುವಾದದ ಒಂದು ಎಫೆಕ್ಟ್ ಆಗಿರ್ತಕ್ಕಂಥದನ್ನ ನಾವು ಗಮನಿಸ್ತೀವಿ. ನ್ಯೂ ಹೀರೋ ಮಿತ್ಸ್ ಅಂಡ್ ಕಮ್ಯುನಲ್ ವರ್ಟರ್ನ್ಸ್. ಸೊ ನ್ಯೂ ಹೀರೋ ಮಿತ್ಸ್ ಅಂಡ್ ಕಮ್ಯುನಲ್, ಸೊ ಅಂದ್ರೆ ಈ ಒಂದು ಸತ್ಯ ಮತ್ತು ಕೋಮುವಾದ ಸೊ ಅನ್ನುವಂಥದ್ದನ್ನ ನಾವು ಇಲ್ಲಿ ಬಹಳ ಮುಖ್ಯವಾಗಿ ಆಲೋಚನೆ ಮಾಡಬೇಕಾಗ್ತದೆ. ಇನ್ ಗವರ್ಮೆಂಟ್ ಸರ್ವಿಸ್ ಯೂಸ್ ದ ಫೋಸ್ಟರ್ ಕಮ್ಯುನಲಿಸಂ. ಪ್ಯಾಟ್ರಿಂಗ್ ಇನ್ ಗವರ್ಮೆಂಟ್ ಸರ್ವಿಸ್ ಯೂಸ್ಡ್ ಇನ್ ಫೋಸ್ಟರ್ ಕಮ್ಯುನಲಿಸಂ. ಸೊ ಆ ಒಂದು ಫೋಸ್ಟರ್ ಕಮ್ಯುನಲಿಸಂ ಅಲ್ಲಿ ಸೊ ಗವರ್ಮೆಂಟ್ ಸರ್ವಿಸ್ ಯಾವ ರೀತಿ ಆಗ್ತಿತ್ತು ಅಂತಕ್ಕಂಥ ಗಮನಿಸ್ತೀವಿ. ದ ಸಿಮ್ಲಾ ಡೆಪ್ಟೇಷನ್, ಅಂದ್ರೆ ಸಿಮ್ಲಾ ಒಪ್ಪಂದ ಅನ್ನುವಂಥದ್ದು ಏನಾಗ್ತದೆ ಅಂದ್ರೆ 1 October 1906
and acceptance of the principle of communal electorates. ಅಂದ್ರೆ ಸಿಮ್ಲಾ ಒಪ್ಪಂದದ 1906 ಅಕ್ಟೋಬರ್ 1ರಲ್ಲಿ ಆದಂತಹ ಸಿಮ್ಲಾ ಒಪ್ಪಂದದ ಅನ್ವಯ ಸೊ ಈ ಒಂದು ಯಾರು ಮುಸ್ಲಿಮರಿಗೆ ಅಥವಾ ಪ್ರತ್ಯೇಕವಾದಂತ ಕಮ್ಯುನಲ್ ಅಥವಾ ಕೋಮುವಾದದ ಎಲೆಕ್ಟೋರೇಟ್ಸ್ ಅನ್ನ ಅಂದ್ರೆ ಚುನಾವಣಾ ವ್ಯವಸ್ಥೆಯನ್ನ ಅಥವಾ ಪ್ರತ್ಯೇಕವಾದಂತಹ ಒಂದು ಪಾಲಿಸಿಯನ್ನ ಅಥವಾ ಎಲ್ಲ ಚುನಾವಣಾ ವ್ಯವಸ್ಥೆಯನ್ನ ಅಥವಾ ಅಂಶಗಳನ್ನ ಸೊ ಈ ಒಂದು ಸಿಮ್ಲಾ ಡೆಪ್ಯುಟೇಷನ್ ಅಲ್ಲಿ ಅನುಷ್ಠಾನಗೊಳಿಸ್ತಕ್ಕಂತಹ ಅಥವಾ ಅಳವಡಿಸ್ತಕ್ಕಂತಹ ಒಂದು ಕೆಲಸ ಅಂತಕ್ಕಂಥದ್ದು ಆಗ್ತದೆ ಅನ್ನುವಂಥದ್ದನ್ನ ನಾವು ಬಹಳ ಮುಖ್ಯವಾಗಿ ಗಮನಿಸ್ತೀವಿ. ಸೊ ಇದಿಷ್ಟು ಸಹ ದಿಸ್ ಈಸ್ ದ ಸೊ ಫ್ಯಾಕ್ಟ್ಸ್ ಅಂಡ್ ಕಮ್ಯುನಿಸಮ್ ಇಂಟ್ಸ್ ಆಫ್ ದ ಕಮ್ಯುನಲಿಸಮ್ ಅನ್ನುವಂಥದ್ದನ್ನ ನಾವು ಗಮನಿಸ್ತೀವಿ. ಸೊ use the about the books in reference mentioned here. Thank you.